ವಿಜಯ್ ಸಿಎಂ ಆಗ್ತಿದ್ದಂತೆ ಮಗ ಜೇಸನ್ ಸಂಜಯ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅರೆ ಏನಪ್ಪಾ ಅದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ನಟ ಹಾಗೂ ತಮಿಳುನಾಡು ಸಿಎಂ ವಿಜಯ್ ಅವರ ಪುತ್ರ ಜೇಸನ್ ಸಂಜಯ್ ಸಿಗ್ಮಾ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಈ ಚಿತ್ರವನ್ನ ಲೈಕಾ ಪ್ರೊಡಕ್ಷನ್ಸ್ ನಿರ್ಮಿಸ್ತಾ ಇದೆ. ಇತ್ತೀಚೆಗೆ ಬಿಡುಗಡೆಯಾದ ಈ ಚಿತ್ರದ ಟೀಸರ್ ಅಭಿಮಾನಿಗಳ ಗಮನವನ್ನು ಸೆಳೆದಿದೆ. ಆಕ್ಷನ್ ಚಿತ್ರವಾಗಿರುವ ಈ ಚಿತ್ರ ಏಪ್ರಿಲ್ನಲ್ಲಿ ತೆರೆಗೆ ಬರುವ ನಿರೀಕ್ಷೆ ಇತ್ತು. ಆದರೆ ಕೆಲವು ಸಮಸ್ಯೆಗಳಿಂದ ಅದು ಸಾಧ್ಯ ಆಗಲಿಲ್ಲ. ಜೇಸನ್ ಸಂಜಯ್ ಅವರ ಚೊಚ್ಚಲ ನಿರ್ದೇಶನದ ಸಿಗ್ಮಾ ಚಿತ್ರದಲ್ಲಿ ಸಂದೀಪ್ ಕಿಶನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಫರಿಯಾ ಅಬ್ದುಲ್ಲಾ, ರಾಜು ಸುಂದರಂ, ಸಂಪತ್ ರಾಜ್, ಶಿವ್ ಪಂಡಿತ್, ಅನ್ಬುದಾಸನ್, ಯೋಗ್ ಜೋಬಿ ಮತ್ತು ಇತರರು ಅವರ ಜೊತೆ ನಟಿಸಿದ್ದಾರೆ. ಥಮನ್ ಈ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಜೇಸನ್ ಸಂಜಯ್ ತಮ್ಮ ನಿರ್ದೇಶನದ ಚೊಚ್ಚಲ ಚಿತ್ರ ಸಿಗ್ಮಾದಲ್ಲಿ ತಮ್ಮ ಮೊದಲ ಅಕ್ಷರಗಳನ್ನು ಬದಲಾಯಿಸಿದ್ದಾರೆ ಅಂತ ವರದಿಯಾಗಿತ್ತು. ಹೊಸ ಚಿತ್ರಕ್ಕಾಗಿ ಅವರು ತಮ್ಮ ತಂದೆಯ ಹೆಸರನ್ನು ಪ್ರತಿನಿಧಿಸುವ ಮೊದಲ ಅಕ್ಷರಗಳನ್ನು ಟೈಟಲ್ ಕಾರ್ಡ್ ಮತ್ತು ಸಹಿಗಳಲ್ಲಿ ಬಳಸಿಲ್ಲ ಎಂದು ಹೇಳಲಾಗಿತ್ತು. ಅವರು ತಮ್ಮ ತಂದೆಯ ಹೆಸರಿನ ಬದಲಿಗೆ ಜೇಸನ್ ಸಂಜಯ್ ಎಸ್ ಎಂದು ಸಹಿ ಮಾಡಿದ್ದಾರೆ ಎಂದು ವರದಿಯಾಗಿತ್ತು. ಅದರಂತೆ ಚಿತ್ರದ ಪೋಸ್ಟರ್ಗಳನ್ನು ಜೇಸನ್ ಸಂಜಯ್ ಅವರ ಸಿಗ್ಮಾ ಎಂದು ಪ್ರಚಾರ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಚಿತ್ರದ ಬಿಡುಗಡೆ ದಿನಾಂಕವನ್ನು ಈಗ ಘೋಷಿಸಲಾಗಿದೆ. ಅದರಂತೆ ಚಿತ್ರತಂಡ ಜುಲೈ 31ರಂದು ಚಿತ್ರ ಬಿಡುಗಡೆ ಆಗಲಿದೆ ಅಂತ ಘೋಷಿಸಿದ್ದಾರೆ. ಈ ಬಿಡುಗಡೆಯ ಪೋಸ್ಟರ್ನಲ್ಲಿ ಜೇಸನ್ ಸಂಜಯ್ ಹೆಸರಿನಲ್ಲಿ ಯಾವುದೇ ಮೊದಲಕ್ಷರಗಳಿಲ್ಲ. ಇದರ ಹಿಂದೆ ಜೇಸನ್ ಸಂಜಯ್ ಎಸ್ ಎಂದು ಉಲ್ಲೇಖಿಸಲಾಗಿದ್ದರೂ ಇಂದಿನ ಬಿಡುಗಡೆಯ ಪೋಸ್ಟರ್ನಲ್ಲಿ ಜೇಸನ್ ಸಂಜಯ್ ಎಂದು ಮಾತ್ರ ಉಲ್ಲೇಖಿಸಲಾಗಿದೆ. ವಿಜಯ್ ಅವರ ಪತ್ನಿ ಸಂಗೀತಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು, ವಿಚ್ಛೇದನದ ಅರ್ಜಿಯಲ್ಲಿ ವಿಜಯ್ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ದರು ಎಂದು ಸಂಗೀತಾ ಆರೋಪಿಸಿದ್ದರು. ಅಷ್ಟೇ ಅಲ್ಲದೆ 2021ರಲ್ಲಿ ನಾವು ಒಂದೇ ಮನೆಯಲ್ಲಿದ್ದರೂ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದೆವು ಎಂದು ತಿಳಿಸಿದ್ರು. ಈ ಎಲ್ಲದರ ಮಧ್ಯೆ ಜೇಸನ್ ಸಂಜಯ್ ತನ್ನ ತಂದೆ ವಿಜಯ್ ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎಂದು ದೊಡ್ಡ ವರದಿಯಾಗಿತ್ತು. ವಿಜಯ್ ಪತ್ನಿ ಸಂಗೀತಾ ಅವರು ಪ್ರಸ್ತುತ ಯುಕೆಯಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗ್ತಿದೆ. ತಮ್ಮ ವೈಯಕ್ತಿಕ ಜೀವನದ ಜಂಜಾಟದ ನಡುವೆಯೂ ಸಂಗೀತಾ ತಮ್ಮ ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಮಕ್ಕಳಾದ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಅವರು ಕೂಡ ತಾಯಿ ಜೊತೆ ಯುಕೆಯಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.